ದೇವ್ರಿ ಅಲ್ಲಿ ನೋಡೇ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ವಲ್ಲ, ಅತ್ತೆ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿ, ಹಬ್ಬದ ಕೆಲಸ ಇರುತ್ತೆ ಅಲ್ವಾ, ಎಲ್ಲ ಕೆಲಸಗಳನ್ನು ಮುಗಿಸಿ ಕ್ರಿಸ್ಮಸ್ ಟ್ರೀನೆಲ್ಲ ಡೆಕೋರೇಷನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರ ತಂಗಿ ಮನೆಗೆ ಹೊರಟೆ. ತಂಗಿ ಮನೆಯಲ್ಲಿ ಅವಳಿಗೆ ಸ್ವಲ್ಪ ಮೆಹಂದಿ ಹಾಕ್ಕೊಡೋದಿತ್ತು. ಸೊ ಹಾಗಾಗಿ ಅವಳಿಗೂ 2 ಕೈಗೂ ಮೆಹಂದಿ ಹಾಕಿ ಅಲ್ಲಿಂದ ಮತ್ತೆ ಹೊರಟು ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಇದು ಮಾರ್ನಿಂಗ್ ಕ್ರಿಸ್ಮಸ್ ಡೇ. ಇದು ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ಮತ್ತು ನಾನು, ಯಜಮಾನರು, ಪಾಪ ಮತ್ತು ಅತ್ತೆ ಈ ಥರ ರೆಡಿಯಾಗಿದ್ವಿ. ಸ್ವಲ್ಪ ಫನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಕ್ರಿಸ್ಮಸ್ ಡೇ. ಮತ್ತು ನಾನು ಮನೆಗೆ ಬಂದು ಯಾವುದೇ ರೀತಿ ವ್ಲಾಗ್ನ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನಮಗೆ ಚರ್ಚ್ ಇದ್ದಿದ್ದು 10:30ಇಂದ 1 ಗಂಟೆ ತನಕ. ಅಲ್ಲಿನೇ ಆಲ್ಮೋಸ್ಟ್ 1:30 ಆಗಿಬಿಡ್ತು. ಮನೆಗೆ ಬಂದು ಬೇಗ ಬೇಗ ಅಡುಗೆ ಮಾಡಬೇಕಾಗಿತ್ತಲ್ಲ. ನಾನು ಬಂದು ಅಡುಗೆ ಮಾಡೋದು ತುಂಬ ಟೈಮ್ ಆಗಿಬಿಡ್ತು, ಲೇಟಾಗಿತ್ತಲ್ಲ. ನಾನು ವಿಡಿಯೋ ಮಾಡ್ಕೊಳ್ತಾ ನಾನು ಅಡುಗೆ ಮಾಡಬೇಕಂದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಯಾವುದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಸಂಜೆ ಮಾಡ್ಕೊಂಡಿದ್ದೀನಿ, ಅದನ್ನು ಮುಂದೆ ನಾನು ಹಾಕ್ತೀನಿ. ನಮ್ಮ ಪಾಪ ನೋಡಿ ಈ ಥರ ರೆಡಿಯಾಗಿದ್ಲು. ಯಾಕೋ ಸ್ವಲ್ಪ ಡಲ್ಲಾಗಿದ್ಲು. ರೆಡಿ ಆಗೋ ಟೈಮಲ್ಲಿ ಸ್ವಲ್ಪ ಬೈದ್ಬಿಟ್ಟೆ, ಬೇಗ ಬೇಗ ರೆಡಿ ಮಾಡಿಸ್ಕೊತಿರ್ಲಿ, ಅದಕ್ಕೆ ಸ್ವಲ್ಪ ಡಲ್ಲಾಗಿದ್ಲು. ಬಟ್ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಇವ್ರ ಯಜಮಾನ್ರು ಬ್ಲೇಸರ್ ಹಾಕಿದ್ರು, ಅವ್ರದ್ದು ಪಾಪದು, ಹಾಗೆ ನನ್ನ ಡ್ರೆಸ್ಸು 3 ಸಹ ನಾವು ಚೆನ್ನೈಯಲ್ಲೇ ಪರ್ಚೇಸ್ ಮಾಡಿದ್ದು. ಚೆನ್ನೈಲಿ ಏನಪ್ಪ ಅಂದರೆ ಬಟ್ಟೆಗಳು ತುಂಬ ಚೆನ್ನಾಗಿರ್ತವೆ, ಬಟ್ ತುಂಬ ಕಾಸ್ಟ್ಲಿ ಅಂದರೆ 2,000 ಮೇಲೇ ಎಲ್ಲ ಪ್ರೈಸ್ ಅಂತ ಹೇಳ್ಬೋದು. ತುಂಬ ಕಾಸ್ಟ್ಲಿ, ಸಖತ್ತಾಗಿರುತ್ತೆ ಅದರ ಬಟ್ಟೆಗಳು. ಪ್ರೇಯರ್ಗೆಲ್ಲ ಟೈಮ್ ಆಗಿತ್ತಲ್ಲ, ಸೊ ನಾವು ಬೇಗ ಹೊರಟ್ವಿ, ಪ್ರೇಯರ್ಗೆ ಬಂದ್ವಿ. ಸ್ವಲ್ಪ ಡ್ರಾಮಾ ಹಾಗೆ ಡ್ಯಾನ್ಸ್, ಪ್ರೇಯರ್, ವರ್ಷಿಪ್ ಎಲ್ಲ ಇತ್ತು. ಚೆನ್ನಾಗಿ ಪ್ರೇಯರೆಲ್ಲ ಮುಗಿಸ್ಕೊಂಡು, ಅಂದರೆ 10:30ಇಂದ 1 ಗಂಟೆ ತನಕ ಪ್ರೇಯರ್, 12:30 ತನಕ ಪ್ರೇಯರ್ ಇದ್ದಿದ್ದು. ಸ್ವಲ್ಪ ಲೇಟೇ ಆಯಿತು ಅನಿಸುತ್ತೆ ಪ್ರೇಯರ್ ಮುಗಿಯೋದು. ಮತ್ತು ಎಲ್ಲ ಚೆನ್ನಾಗಾಯಿತು. ನಾವು ಸ್ವಲ್ಪ ವರ್ಷಿಪ್ಪೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಮನೆಗೆ ಬರಬೇಕಾಗಿತ್ತು. ಮನೆಗೆ ಬಂದು ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮತ್ತು ಅದರ ಟೈಮ್ ಆಗಿಬಿಡ್ತು. ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ, ಅತ್ತೆ ಮನೆಯಲ್ಲಿ ನಾನು ಮಾಡ್ಕೊಳ್ಳಿಕ್ಕೂ ಆಗಲಿಲ್ಲ. ನಂತರ ಈವ್ನಿಂಗ್ ಟೈಮ್ ಎಲ್ಲ ಕ್ರಿಸ್ಮಸ್ದು ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ಕೊಳ್ಳೇಗಾಲದಲ್ಲಿ, ಅಲ್ಲಿಗೆ ಅಂತ ಬಂದ್ವಿ. ಅಲ್ಲಿ ಬಂದ ನಂತರ ಹಂಗೆ ರೆಡಿಯಾಗಿ ಅಮ್ಮನ ಮನೆಗೆ ಹೋಗೋಣ ಅಂತ ಸಂಜೆ ತಂಗಿ ಹಾಗೆ ನಾನು, ಅವ್ರ ಯಜಮಾನ್ರು, ನಮ್ಮ ಯಜಮಾನ್ರು 4 ಜನ ಹೊರಟ್ವಿ. ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಲೈಟಿಂಗ್ಸ್ ಇತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲನೂ ಮುಗಿಸ್ಕೊಂಡು ಮತ್ತೆ ಸಂಜೆ ಒಂದು 8:30 ಅಷ್ಟೊತ್ತಾಗಿತ್ತು, 9 ಗಂಟೆ ಅಂತ ಅನಿಸುತ್ತೆ. ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ಪಾಪ ಜೊತೆ ಅಪ್ಪ ಅಮ್ಮ ದೇವ್ರಿ ಅಲ್ಲಿ ನೋಡೇ ಪಪ್ಪಿ ಕಡೆ ಒಂದು ಗೆಸ್ ಮಾಡಿದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಮನೆಯವ್ರ ಜೊತೆ ಎಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ. ಇನ್ನೂ ಊಟ ಮಾಡಿರಲಿಲ್ಲ, ನಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಊಟ ಮಾಡೋಣ ಅಂತ ಸೊ ವೆಯ್ಟ್ ಮಾಡ್ತಾ ಕೂತಿದ್ವಿ. ನಮ್ಮ ಮಾಮ ಹಾಗೆ ನಮ್ಮ ಆಂಟಿ ಮಗನು ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ತುಂಬ ಜನ ಬರ್ತಾರೆ, ಬಟ್ ಈ ಸರಿ ನಾವು ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ, ಬಂದಿದ್ದಷ್ಟೇ. ಸೊ ಇದಾಗಿತ್ತು ನಮ್ಮ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್. ನಾವಿವಾಗ ಊಟಕ್ಕೆ ಅಂತ ಕೂತಿದ್ವಿ, ಎಲ್ಲರೂ ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿ ಮಾಡಿದರು ಅಮ್ಮ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಹೊಸದಾಗಿ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ದ ವಾಚಿಂಗ್.